ನಮಸ್ಕಾರ ಅಭ್ಯರ್ಥಿಗಳೇ ಮತ್ತು ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಅಭ್ಯರ್ಥಿಗಳು SSLCಯಲ್ಲಿ ಪಾಸಾಗಿ PUC ರೆಸಿಡೆನ್ಷಿಯಲ್ ಸ್ಕೂಲ್ ಅಂದರೆ ಮೊರಾರ್ಜಿ ದೇಸಾಯಿ ಮತ್ತು ಮೈನಾರಿಟಿ ಹಾಸ್ಟೆಲ್ಗಳಲ್ಲಿ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗಳನ್ನು ಮಾಡಿಕೊಳ್ಳಿಕ್ಕೆ ಬಯಸಿ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳಿಗೆ ಏನು ಮಾಡಿದ್ದಾರೆ ಅಂತಂದರೆ ಅಲ್ಪಸಂಖ್ಯಾತರ ನಿರ್ದೇಶಾಲಯದಿಂದ ಒಂದು ಜಿಲ್ಲಾವರು PUC ಪಟ್ಟಿಯನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಸೊ ಈ ಒಂದು PUC ಪಟ್ಟಿಯಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ನೀವು ಇಲ್ಲಿ ಯಾರೆಲ್ಲ ಏನಪ್ಪ ಸೆಲೆಕ್ಟ್ ಆಗಿದ್ದೀರಾ ಅಂಥ ವಿದ್ಯಾರ್ಥಿಗಳ ಒಂದು ಪಟ್ಟಿಯನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಇಲ್ಲಿ ಯಾವ ಕಾಲೇಜ್ ನೇಮಲ್ಲಿ ನಿಮ್ಗೆ ಸೆಲೆಕ್ಟ್ ಆಗಿದೆ, ನಿಮ್ಮ ಹೆಸರು, ನಿಮ್ಮದು ಯಾವ ಕಾಸ್ಟ್ ಬರುತ್ತೆ, ಅದರಲ್ಲಿ ನಿಮ್ಗೆ ಸೆಲೆಕ್ಟ್ ಆಗಿದ್ದೀರಾ, ನಿಮ್ಗೆ ಎಷ್ಟು ಅಂಕಗಳು ಸಿಕ್ಕಿದ್ದಾವೆ, ಯಾವ ಜಿಲ್ಲೆಯಲ್ಲಿ ನೀವು ಅಪ್ಲೈ ಮಾಡಿದ್ದೀರಿ, ಯಾವ ಕಾಂಬಿನೇಷನಲ್ಲಿ ನಿಮ್ಗೆ ಸೀಟ್ ಸಿಕ್ಕಿದೆ, ಇವೆಲ್ಲಗಳನ್ನು ಕೂಡ ಇಲ್ಲಿ ಪಟ್ಟಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇದು ಏನಂತಂದರೆ ಫಸ್ಟ್ ಮೆರಿಟ್ ಲಿಸ್ಟ್ ಇದು ಬಿಡುಗಡೆ ಮಾಡಿರುವಂಥದ್ದು. ಸೊ ಈ ಒಂದು ಮೆರಿಟ್ ಲಿಸ್ಟಿನ ಪ್ರಕಾರ ಏನು ಮಾಡ್ತಾರೆ ಅಂತಂದರೆ, ನಿಮಗೆ ಅಡ್ಮಿಷನ್ಸ್ಗಳನ್ನು ಕೊಡ್ತಾ ಹೋಗ್ತಾರೆ. ಈ ಮೆರಿಟ್ ಲಿಸ್ಟ್ ಇದೆಯಲ್ಲ, ಇದನ್ನು ಏನು ಮಾಡ್ತಾರೆ ಅಂದರೆ, ನಿಮ್ಮ ಮೆರಿಟ್ ಲಿಸ್ಟ್ ಅಂದರೆ ನಿಮ್ಮ ಮೆರಿಟ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದಿದೆ ಅಂತ ಅರ್ಥ. ಸೊ ಇದಕ್ಕೆ ಏನು ಮಾಡ್ತಾರೆ ಅಂದರೆ, ನಿಮ್ಮ ಮುಂದಿನ ದಿನಗಳಲ್ಲಿ ನಿಮಗೆ ಡಾಕ್ಯುಮೆಂಟ್ಗಳನ್ನು ತರಿಸ್ಕೊಂಡು ನಿಮ್ಗೆ ಅಡ್ಮಿಷನ್ಗಳನ್ನು ತೊಗೊಳ್ಳುವಂಥ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾರೆ. ಅದಕ್ಕೆ ದಿನಾಂಕಗಳನ್ನು ಇನ್ನೂ ನಿಗದಿ ಮಾಡಿಲ್ಲ. ಸೊ ಇದರಲ್ಲಿ ಹೆಸರಲ್ಲಿ ಬಂದಿದೆಯಲ್ಲ, ಇವರೆಲ್ಲರೂ ನೀವು ಮೆರಿಟಲ್ಲಿ ಬಂದಿದ್ದೀರಾ ಅಂತ ಅರ್ಥ. ನಿಮ್ಮದು ಲಿಸ್ಟಲ್ಲಿ ಹೆಸರು ಬಂದಿದೆ ಅಂದರೆ ನಿಮ್ಗಳಿಗೆ ಯಾರ ಹೆಸರು ಲಿಸ್ಟ್ ಇದೆ ಅವರಿಗೆಲ್ಲ ಕರೆದು ಅಡ್ಮಿಷನ್ ಪ್ರಕ್ರಿಯೆನ ಆರಂಭ ಮಾಡ್ತಾರೆ. ನೀವೆಲ್ಲ ರೆಡಿ ಇರಿ. ಅವ್ರು ಏನು ಮಾಡ್ಬೋದು, ಇವಾಗ ಇವತ್ತಲ್ಲ ನಾಳೆ ನಿಮಗೆ ಆರ್ಡ್ರ್ ಇದನ್ನ ನೋಟಿಫಿಕೇಷನನ್ನು ಕಳಿಸ್ಬೋದು. ಈ ಒಂದು ಮೆಸೇಜು ಮಾಡ್ಬೋದು, ಇಲ್ಲ ಆಫೀಷಿಯಲಿ ನಿಮಗೆ ಮೆಮೊರಂಡಮ್ ಹಾಕಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಾ ಅವರೆಲ್ಲ ನೀವು ಬಂದು ನಿಮ್ಮ ಒಂದು ಜಿಲ್ಲೆಗಳಲ್ಲಿ ಏನು ನಾವು ಹೆಸರು ಕೊಟ್ಟಿದ್ದೀವಿ ಕಾಲೇಜ್ಗಳಿಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊರಿ ಕೂಡ ಅಂತ ಹೇಳ್ಬೋದು.